ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಮಾತುಕತೆಯ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಂದು ವಾರಾಂತ್ಯ ಬಂದಿದೆ. ಈ ವಾರದಲ್ಲಿ ಭರ್ಜರಿಯಾದಂತಹ ಟಾಸ್ಕ್ಗಳನ್ನು ಬಿಗ್ ಬಾಸ್ ಕೊಟ್ಟಿದ್ರು. ಅದರಲ್ಲೂ ಆರಂಭದಲ್ಲೇ ಜೋಡಿ ಕ್ಯಾಪ್ಟನ್ ಅಂತ ಹೇಳಿ ಒಂದು ಬಿಗ್ ಶಾಕನ್ನು ಕೊಡ್ತಾರೆ. ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಒಂದು ಪ್ರಯತ್ನ ಅಂತ ಹೇಳ್ಬೋದು ಜೋಡಿ ಕ್ಯಾಪ್ಟನ್ ಅನ್ನುವಂಥದ್ದು. ಅದಕ್ಕೆ ತಕ್ಕಂತೆ ಜೋಡಿಗಳನ್ನು ಬಿಗ್ ಬಾಸ್ ನೀಡ್ತಾರೆ ಜೋಡಿ ಮಾಡೋದಕ್ಕೆ. ಅದೇ ರೀತಿ ಜೋಡಿ ಟಾಸ್ಕ್ಗಳನ್ನೇ ನೀಡ್ತಾರೆ. ಇಡೀ ವಾರವನ್ನು ನೀವು ಕೂಡ ಗಮನಿಸಿದ್ದೀರಿ. ಈಗ ವಾರಾಂತ್ಯ ಬಂದಿದೆ, ಫ್ರೈಡೇ ಶುಕ್ರವಾರ ಬಂದಿದೆ. ಶುಭ ಶುಕ್ರವಾರದಂದು ಏನಾಗುತ್ತೆ, ಉತ್ತಮ ಕಳಪೆ ಯಾರು ಅನ್ನೋದನ್ನು ನಿರ್ಧಾರ ಮಾಡುವಂತಹ ಸಮಯ. ಬಿಗ್ ಬಾಸ್ ಮನೆಯೊಳಗಿರುವಂತಹ ಸ್ಪರ್ಧಿಗಳಿಗೆ ಉತ್ತಮ ಕಳಪೆ ಅವರ ಪ್ರಕಾರವಾಗಿ ಒಂದಾದರೆ, ಮತ್ತೊಂದು ಕಡೆ ವೀಕ್ಷಕರ ಅಭಿಪ್ರಾಯ ಕೂಡ ಉತ್ತಮ. ಹೊರಗಡೆಯಿಂದ ನೋಡಬೇಕಾದ್ರೂ ಕೂಡ ಬೇರೆ ರೀತಿ ಕಾಣುತ್ತೆ, ಒಳಗಿರುವಂತಹ ಸ್ಪರ್ಧಿಗಳಿಗೆ ಉತ್ತಮ ಕಳಪೆ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ಹಾಗಾದರೆ ಈ ವಾರದಲ್ಲಿ ಉತ್ತಮವಾಗಿ ಆಡಿದಂತಹ ಸ್ಪರ್ಧಿಗಳು ಯಾರ್ಯಾರು, ಯಾರಿಗೆ ಉತ್ತಮ ಸಿಗ್ತಾ ಇದೆ, ಅದೇ ರೀತಿಯಲ್ಲಿ ಕಳಪೆಯಾಗಿ ಆಡಿದಂತಹ ಸ್ಪರ್ಧಿ ಯಾರು, ಆ ಒಂದು ಪಟ್ಟ ಯಾರಿಗೆ ಸಿಗ್ತಾ ಇದೆ, ಜೈಲು ಪಾಲಾಗ್ತಿರೋರು ಯಾರು, ವೀಕ್ಷಕರ ಅಭಿಪ್ರಾಯ ಏನು, ಅದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಾರದ ಒಂದು ಜೋಡಿ ಟಾಸ್ಕ್ಗಳು ಬಹಳ ಅದ್ಭುತವಾಗಿತ್ತು ಅಂತ ಹೇಳ್ಬೋದು, ರಣರೋಚಕವಾಗಿತ್ತು. ಅದರಲ್ಲೂ ಜೋಡಿ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಕೋಆರ್ಡಿನೇಷನ್ ತುಂಬಾ ಮುಖ್ಯವಾಗುತ್ತೆ. ಪುರುಷ ಸ್ಪರ್ಧಿ ಮಹಿಳಾ ಸ್ಪರ್ಧಿಯ ಜೊತೆಗೆ ಬಿಗ್ ಬಾಸ್ ಜೋಡಿ ಮಾಡೋದಕ್ಕೆ ಹೇಳ್ತಾರೆ. ಯಾವ ರೀತಿಯಾಗಿ ಜೋಡಿ ಫಾರ್ಮೇಷನ್ ಆಯಿತು ಅದೆಲ್ಲವನ್ನು ನೀವು ಗಮನಿಸಿದ್ರಿ. ನಾನು ಈಗಾಗಲೇ ಹೇಳಿರೋ ಹಾಗೆ ಬಹಳ ಮುಖ್ಯವಾಗಿ ಹೊಂದಾಣಿಕೆ ಅನ್ನೋದು ತುಂಬ ಪ್ರತಿಯೊಂದು ಹಂತದಲ್ಲೂ ಮುಖ್ಯವಾಗುತ್ತೆ. ಟಾಸ್ಕ್ನಲ್ಲಿ ಸ್ಟ್ರಾಟಜಿ ಮಾಡೋದರಲ್ಲಿ ಹೊಂದಾಣಿಕೆ ಇರಲೇಬೇಕಾಗುತ್ತೆ. ಅಲ್ಲಿ ಒಂದಷ್ಟು ಸ್ಪರ್ಧಿಗಳು ಎಡವುದ್ರು. ತುಂಬ ಜನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಈ ವಾರ ಜೋಡಿ ಟಾಸ್ಕ್ಗಳನ್ನು ನೀಡಿದ್ರಿಂದ, ಜೋಡಿ ಕ್ಯಾಪ್ಟನ್ ಆದದ್ರಿಂದ ಜೋಡಿ ಕಳಪೆ ಜೋಡಿ ಉತ್ತಮ ಕೊಡಬಹುದು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಬಟ್ ಒಬ್ಬ ಸ್ಪರ್ಧಿ ಮಾಡಿದ ತಪ್ಪಿಗೆ ಮತ್ತೊಬ್ಬ ಸ್ಪರ್ಧಿ ಹೊಣೆಗಾರಿಕೆ ಮಾಡೋದು ತುಂಬ ತಪ್ಪಾಗುತ್ತೆ. ಹಾಗಾಗಿ ಜೋಡಿ ಕಳಪೆ ಜೋಡಿ ಉತ್ತಮ ಅನ್ನೋದನ್ನು ಬಿಟ್ಟು ಒಂಟಿ ಕಳಪೆ ಒಂಟಿ ಉತ್ತಮ ಅನ್ನೋದನ್ನು ಮೊದಲು ನೋಡೋಣ. ಮೊದಲನೇದಾಗಿ ಜೋಡಿಗಳು ಯಾರ್ಯಾರು ಅನ್ನೋದನ್ನು ನೋಡೋದಾದರೆ, ಅಶ್ವಿನಿ, ರಾಘು, ಮಾಳು, ರಕ್ಷಿತಾ, ಗಿಲ್ಲಿ, ಕಾವ್ಯ, ರಾಶಿಕಾ, ಸೂರಜ್, ಅಭಿ, ಸ್ಪಂದನ ಹಾಗೆ ರಜತ್, ಚೈತ್ರ ಈ ಜೋಡಿಗಳನ್ನು ಮಾಡಿರ್ತಾರೆ. ಅದರ ಜೊತೆಗೆ ಉಸ್ತುವಾರಿಯನ್ನು ವಹಿಸಿದಂಥವರು ಧನುಷ್ ಹಾಗೆ ಧ್ರುವಂತವರು, ಇಬ್ಬರು ಕೂಡ ಉತ್ತಮವಾಗಿ ಆಡಿದಂತಹ ಸ್ಪರ್ಧಿಗಳೇ. ಅವರನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಯಾರ್ಯಾರು ಹೇಗೆ ಆಡಿದ್ರು ಅನ್ನೋದನ್ನು ಮೊದಲು ನೋಡೋಣ. ಅಶ್ವಿನಿ, ರಾಘು ಅವರ ವಿಚಾರಕ್ಕೆ ಬಂದರೆ, ರಾಘು ಅವರು ತುಂಬ ಪೇಷನ್ಸಿಂದ ಆಡಿದ್ರು ಅಂತ ಹೇಳ್ಬೋದು. ಅಶ್ವಿನಿ ಅವರು ತುಂಬಾ ಕನ್ಫ್ಯೂಸ್ಡ್ ಆದರು. ಪ್ರತಿಯೊಂದು ಹಂತದಲ್ಲೂ ಕೂಡ ಮೊದಲ 2 ಟಾಸ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಡ್ತಾರೆ. ಆ ನಂತರದಲ್ಲಿ ಕೊನೆಯ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಅಶ್ವಿನಿ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಬಹಳ ಕಳಪೆಯಾಗಿತ್ತು. ಅವರು ಮಾಡಿದಂಥದ್ದು ಮೊದಲನೇದಾಗಿ ಅವರಿಗೆ ಟಾಸ್ಕ್ ಯಾವ ರೀತಿ ಬಿಗ್ ಬಾಸ್ ಕೊಟ್ಟಿರ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆ ರೀತಿಯಾಗಿ ಕನ್ಫ್ಯೂಸ್ಡ್ ಆಗಿರ್ತಾರೆ ಯಾವಾಗ್ಲೂ. ಈ ಹಿಂದೆನೂ ನಾವು ನೋಡಿದ್ವಿ, ತುಂಬ ಕನ್ಫ್ಯೂಸ್ಡ್ ಆಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಟಾಸ್ಕ್ಗಳನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಾರೆ. ಅದನ್ನು ಬ್ಯಾಲೆನ್ಸ್ ಮಾಡಿದ್ದು ಅಂತ ಹೇಳಿದ್ರೆ ರಾಘು ಅವರು. ಈ ಜೋಡಿಗಳ ಪೈಕಿ ನನ್ನ ಪ್ರಕಾರ ರಾಘು ಅವರು ಟಾಪ್ ನಾಚ್ ರೀಚ್ ಆದರು ಅಂತ ಹೇಳ್ಬೋದು. ಇನ್ನು ಮಾಳು ರಕ್ಷಿತಾ ಜೋಡಿ ಅಂತೂ ಬ್ಲಾಕ್ ಬಸ್ಟರ್ ವಾರ. ಅವರಿಗೆ ತುಂಬ ಚೆನ್ನಾಗಿ ಎಲ್ಲ ಟಾಸ್ಕ್ಗಳನ್ನು ನಿಭಾಯಿಸ್ತಾರೆ. ಆದರೆ ಕೊನೆಯಲ್ಲಿ ಮತ್ತೆ ರಕ್ಷಿತಾ ಅವರು ಎಡುತ್ತಾರೆ. ಕೊಟ್ಟಂತಹ ಟಾಸ್ಕ್ ಏನಿರುತ್ತೆ ಅದರ ಆ ಒಂದು ವಾಕ್ಯಗಳನ್ನು ಅರ್ಥ ಮಾಡ್ಕೊಳ್ಳೋದೇ ಅವ್ರಿಗೆ ಕಷ್ಟ ಆಗುತ್ತೆ. ಅಲ್ಲಿ ಅವರಿಗೆ ಸರಿಯಾಗಿ ಆ ಒಂದು ಕ್ಲೂನ ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ, ಕೀಗಳನ್ನು ಹುಡ್ಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಕ್ಷಿತಾ ಅವರು ಅಲ್ಲಿ ಎಡುತ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಅವರ ಬಿಹೇವಿಯರ್ ಕೂಡ ತುಂಬ ಇರಿಟೇಟಿಂಗ್ ಆಗಿತ್ತು ಅಂತ ವೀಕ್ಷಕರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮನೆ ಸ್ಪರ್ಧಿಗಳು ಕೂಡ ರಕ್ಷಿತಾ ಅವರು ಅವರ ಒಂದು ನಿರ್ಧಾರಗಳಾಗಿರ್ಬೋದು, ಅದ್ರ ಜೊತೆಗೆ ಅವರ ಬಿಹೇವಿಯರ್ ಆಗಿರ್ಬೋದು, ಅದ್ರ ಬಗ್ಗೆ ಪಾಯಿಂಟ್ ಮಾಡಿದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಗಿಲ್ಲಿ ಕಾವ್ಯ ಜೋಡಿ ಮೊದಲ 2 ಟಾಸ್ಕ್ಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ರು. ಆದರೆ ಕೊನೆಯಲ್ಲಂತೂ ಆಡಿದ್ದನ್ನು ಎಲ್ಲರೂ ಗಿಲ್ಲಿ ಹಾಸ್ಯಕ್ಕೆ ಯಾವ ರೀತಿ ನಕ್ಕಿದ್ರು ಅದೇ ರೀತಿ ಅವರ ಟಾಸ್ಕಿಗೂ ಕೂಡ ನಗುವಂಥ ಪರಿಸ್ಥಿತಿ ಬಂತು. ಒಂದು ಬಾಲ್ಗೋಸ್ಕರ ಯಾವ ರೀತಿಯಾಗಿ ಎಷ್ಟೆಲ್ಲ ಕಷ್ಟಪಟ್ಟರು ಅಂತ ಒಂದೇ ಆ ಒಂದು ಟಾಸ್ಕನ್ನು ಪೂರ್ಣಗೊಳಿಸೋದಕ್ಕೆ ಅವರಿಗೆ ಆಗಲಿಲ್ಲ. ತುಂಬ ಕಳಪೆ ಆಗಿತ್ತು. ಅವರ ಆಟ ಅವ್ರಿಗೇನೆ ನಗು ತರಿಸ್ತಾ ಇತ್ತು. ಸೊ ಆ ರೀತಿಯಾದಂತಹ ಒಂದು ಕಳಪೆ ಆಟ ಕೊನೆಯ ಟಾಸ್ಕ್ನಲ್ಲಿ. ಅದನ್ನು ಹೊರತುಪಡಿಸಿದ್ರೆ ಮೊದಲ 2 ಟಾಸ್ಕನ್ನು ತುಂಬ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಇಲ್ಲಿ ಕಾವ್ಯ ಕೋಆರ್ಡಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಕೊನೆಯ ಅದೊಂದು ಟಾಸ್ಕನ್ನು ಹೊರತುಪಡಿಸಿ. ಇನ್ನು ರಾಶಿಕಾ, ಸೂರಜ್ ಅವರ ವಿಚಾರಕ್ಕೆ ಬಂದರೆ, ಇವರು ಜೋಡಿಯಾಗಿ ಹೈಲೈಟ್ ಆಗೋದಕ್ಕಿಂತ ಹೆಚ್ಚಾಗಿ ಕೆಲವೊಂದು ಅವರ ವ್ಯಕ್ತಿತ್ವದ ವಿಚಾರಕ್ಕೆ ಬಂದರೆ, ಅದರಲ್ಲೂ ರಾಶಿಕಾ ಅವರು ಹೇಳಿದಂತಹ ಕೆಲವೊಂದು ಸ್ಟೇಟ್ಮೆಂಟ್ಗಳು ತುಂಬಾ ಇಂಪ್ಯಾಕ್ಟ್ ಆಯಿತು ಅಂತ ಹೇಳ್ಬೋದು.
ತುಂಬ ಕಳಪೆಯಾಗಿತ್ತು ಅವರ ಹೇಳಿಕೆಗಳು. ಹಾಗಾಗಿ ರಾಶಿಕಾ ಸೂರಜ್ ಅವರಿಬ್ಬರ ನಡುವಿನ ಹೊಂದಾಣಿಕೆ ಚೆನ್ನಾಗಿದ್ರು ಕೂಡ, ಎಷ್ಟೇ ಚೆನ್ನಾಗಿ ಆಡಿದರೂ ಕೂಡ ಅಲ್ಲಿ ಅವರು ಸೋತು ಹೋಗ್ತಾರೆ. ಇನ್ನು ಸ್ಪಂದನ ಇಲ್ಲಿ ಲಕ್ಕಿ ಫೆಲೋ ಅಂತ ಹೇಳ್ಬೋದು. ಈ ವಾರಕ್ಕೆ ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆ ಆಗ್ತಾರೆ. ಇನ್ನು ಅಭಿ ಅವರು ವಿಚಾರಕ್ಕೆ ಬಂದರೆ ತುಂಬ ಚೆನ್ನಾಗಿ ಶುರುವಿನಿಂದ ಕೊನೆಯವರೆಗೂ, ಮಧ್ಯದಲ್ಲಿ ಜೋಡಿ ಬದಲಾವಣೆ ಆದರೂ ಕೂಡ ಅವ್ರ ಜೊತೆಗೂ ಅದೇ ಹೊಂದಾಣಿಕೆಯಲ್ಲಿ ಆಡ್ತಾರೆ. ತುಂಬ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿ ಆಡಿದ್ದು ಅಭಿ ಅಂತ ಹೇಳ್ಬೋದು. ಇಲ್ಲಿಯವರೆಗಿನ ಅವರ ಪರ್ಫಾರ್ಮೆನ್ಸ್ ಕಂಪೇರ್ ಮಾಡಿದ್ರೆ ಈ ವಾರ ಒಂದು ದಿ ಬೆಸ್ಟ್ ಕೊಡೋದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳ್ಬೋದು. ಅವರ ಇನ್ವಾಲ್ವ್ಮೆಂಟ್ ನನಗೆ ತುಂಬ ಇಷ್ಟ ಆಯಿತು ಟಾಸ್ಕ್ನಲ್ಲಿ. ಇನ್ನು ರಜತ್, ಚೈತ್ರ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ತಕ್ಕ ಮಟ್ಟಿಗೆ ಆಡಿದ್ದಾರೆ. ಆದರೆ ಆರಂಭದಲ್ಲೇ ಮೊದಲ ಟಾಸ್ಕ್ನಲ್ಲಿ ಎಡವಿದ್ದು ರಜತ್ ಅಂತ ಹೇಳ್ಬೋದು. ಇನ್ನು ಕೊನೆಯ ಟಾಸ್ಕ್ನಲ್ಲಿ ಚೈತ್ರ ಅವರು ಮರು ಆಯ್ಕೆಯಾಗಿ ಮಿಂಚ್ತಾರೆ ಅಂತ ಹೇಳ್ಬೋದು. ಸೊ ಇದಿಷ್ಟು ಜೋಡಿಗಳ ವಿಚಾರ. ಆದರೆ ಇನ್ನು ಧ್ರುವಂತ್ ಅವರು ಉಸ್ತುವಾರಿ ವಿಚಾರಕ್ಕೆ ಹೈಲೈಟ್ ಆಗಿದ್ದಾರೆ. ಅದರಲ್ಲೂ ಕಣ್ಣು ಮುಚ್ಕೊಂಡು ರಿಂಗ್ಗಳನ್ನು ಎಸೆದಿದ್ದು ತುಂಬ ಹೈಲೈಟ್ ಆಯಿತು. ಅದು ತುಂಬ ವೈರಲ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಧ್ರುವಂತ್ ಅವರಿಗೆ. ಇಲ್ಲಿಯವರೆಗಿನ ಅವರ ವಾರದಲ್ಲಿ ಮುಂಚೆ ಅವರ ಒಂದು ನೆಗೆಟಿವ್ ಶೇಡನ್ನು ನೋಡಿದ್ವಿ, ಆದರೆ ಈಗ ಪಾಸಿಟಿವ್ ಶೇಡ್ಸನ್ನು ನೋಡ್ತಾ ಇದ್ದಾರೆ. ಅವರ ಅಭಿಮಾನಿ ಬಳಗ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಿದೆ ಅಂತ ಹೇಳ್ಬೋದು. ಅವರಿಗೆ ಮೆಚ್ಚುಗೆಯನ್ನು ಸೂಚಿಸ್ತಿರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಧ್ರುವಂತ್ ಅವರ ಒಂದು ಬಿಹೇವಿಯರ್ನಲ್ಲಿ ಚೇಂಜಸ್ ಬಂದಿರೋದು. ಅದೇ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ಳುವಂತಹ ರೀತಿಯಲ್ಲಿ ಅಥವಾ ಒಂದು ಫೇರ್ ಗೇಮ್ ಆಡೋದ್ರಲ್ಲಿ ಏನವರು ತಮ್ಮ ಒಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ, ಅದು ಜನರಿಗೆ ಇಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ಧನುಷ್ ಅವರು ಉಸ್ತುವಾರಿಯನ್ನು ನಿಭಾಯಿಸಿದ್ರು ಚೆನ್ನಾಗಿ ಅಂತ ಹೇಳ್ಬೋದು. ಸೊ ಇದಿಷ್ಟು ಅವರ ಪರ್ಫಾರ್ಮೆನ್ಸ್ ವಿಚಾರ. ಆದರೆ ಇನ್ನು ಉತ್ತಮ ಯಾರಿಗೆ ಕೊಡೋಣ, ಹಾಗಾದರೆ ಕಳಪೆ ಯಾರು ಅನ್ನೋದನ್ನು ನೋಡೋದಾದರೆ ಉತ್ತಮ ನನ್ನ ಪ್ರಕಾರವಾಗಿ ನಾನು ಮಾಳುವವರಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಮಾಳುವವರ ಇನ್ವಾಲ್ವ್ಮೆಂಟ್ ಏನಿದೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಟಾಸ್ಕನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಆಡಿದ್ರು. ಟಾಸ್ಕ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮತ್ತೊಂದು ಕಡೆ ಹಾಡನ್ನು ಹಾಡುವ ಮೂಲಕವಾಗಿಯೂ ರಂಜಿಸ್ತಾರೆ, ಮನೆ ಕೆಲಸದಲ್ಲಿಯೂ ಚೆನ್ನಾಗಿ ತೊಡಗಿಸಿಕೊಳ್ತಾರೆ. ಇವೆಲ್ಲವನ್ನು ನೋಡಿದಾಗ ಉತ್ತಮ ಮಾಳುವವರಿಗೆ ಖಂಡಿತವಾಗ್ಲೂ ಕೊಡಬೇಕು. ಅದೇ ರೀತಿಯಲ್ಲಿ ಅಭಿ ಅವರು ಒಂದು ಕಂಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಟಾಸ್ಕ್ನ ಮೂಲಕವಾಗಿ, ಇನ್ವಾಲ್ವ್ಮೆಂಟ್ ಆ ಒಂದು ಟಾಸ್ಕ್ನಲ್ಲಿ ಅವರು ತೋರಿದ ಪರ್ಫಾರ್ಮೆನ್ಸ್ ಮೂಲಕವಾಗಿ. ಇನ್ನು ರಾಘವ್ ಅವರು ಕೂಡ ಅಶ್ವಿನಿ ಅವರ ರೀತಿಯ ಒಂದು ಸ್ಪರ್ಧೆ ಇದ್ದರೂ ಕೂಡ ಅದನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ರು. ಸೊ ಹಾಗಾಗಿ ರಾಘವ್ ಅವರಿಗೆ ನಾನು ಉತ್ತಮ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮೂರು ಜನರು ತುಂಬ ಚೆನ್ನಾಗಿ ಆಡಿದಂತಹ ಸ್ಪರ್ಧಿಗಳು. ಅದರಲ್ಲಿ ಮಾಳುವವರು ಮಾಡಿದ ಒಂದು ಟಾಸ್ಕ್ನಲ್ಲಿ ತೋರಿದ ಇಂಟ್ರೆಸ್ಟ್ ಏನಿದೆ ಅದು ತುಂಬಾ ಹೈಲೈಟ್ ಆದಂತಹ ವಿಚಾರ. ಹಾಗಾಗಿ ಈ ವಾರದ ಉತ್ತಮ ಸಿಗಬೇಕು ಅಂತ ಹೇಳಿದ್ರೆ ಅದು ಮಾಳುವವರಿಗೆ ಸಿಗಬೇಕು. ಇನ್ನು ಕಳಪೆ ವಿಚಾರಕ್ಕೆ ಬಂದರೆ ಇಬ್ಬರು ಸ್ಪರ್ಧಿಗಳು ತುಂಬ ಕಳಪೆಯಾಗಿ ಕಾಣಿಸ್ತಾರೆ. ಕೆಲವರಿಗೆ ಅವಕಾಶಗಳು ಸಿಗಲಿಲ್ಲ, ಹಾಗಾಗಿ ಆಡೋದಕ್ಕಾಗಲಿಲ್ಲ, ಟಾಸ್ಕ್ನಿಂದ ಹೊರಗಿಟ್ರು. ಅದನ್ನು ಹೊರತುಪಡಿಸಿದ್ರೆ ಅವಕಾಶ ಸಿಕ್ಕಿನೂ ಅದನ್ನು ಬಳಸ್ಕೊಳ್ಳಿಲ್ಲ ಸರಿಯಾಗಿ. ಒಳ್ಳೆ ಜೋಡಿ ಸಿಕ್ಕರೂ ಕೂಡ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ರಕ್ಷಿತಾ ಹಾಗೆ ಅಶ್ವಿನಿ ಅವರು. ಎಲ್ಲಿ ಎಡುತ್ತಾರೆ ಅನ್ನೋದನ್ನು ಹೇಳಲೇಬೇಕು. ಕೆಲವು ರಕ್ಷಿತಾ ಅಭಿಮಾನಿಗಳಿಗೆ ಈ ವಿಚಾರ ಬೇಸರ ಆಗ್ಬೋದು, ಆದರೆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಲೇಬೇಕು. ರಕ್ಷಿತಾ ಅವರ ಬಿಹೇವಿಯರ್ ತುಂಬಾ ಕಳಪೆ ಆಗಿತ್ತು, ಇರಿಟೇಟಿಂಗ್ ಆಗಿತ್ತು ಅಂತ ವೀಕ್ಷಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಟಾಸ್ಕ್ಗಳು ಅಂತ ಬಂದಾಗ ಅದರಲ್ಲಿ ಅವರಿಗೆ ಪೇಷನ್ಸೇ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಮೊದಲೇ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗಬೇಕು, ಆ ಕೆಲಸವನ್ನು ಮಾಡಲಿಲ್ಲ. ಅದ್ರ ಜೊತೆಗೆ ಮತ್ತೊಂದು ಮುಖ್ಯ ವಿಚಾರ ಅಂತ ಹೇಳಿದ್ರೆ ಮಾಡುವಂತಹ ಒಬ್ಬ ಉತ್ತಮ ಸ್ಪರ್ಧಿ ಪಕ್ಕದಲ್ಲಿರುವಾಗ ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಡೋದು ಬಿಟ್ಟು ಬೇರೆ ಕಡೆಗೆ ಫೋಕಸ್ ಮಾಡ್ತಾಯಿದ್ರು. ತುಂಬ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡೋದು, ಕಾವ್ಯ ಅವರನ್ನಾಗಿರ್ಬೋದು ಅಥವಾ ಮತ್ತೊಂದು ಕಡೆ ಧ್ರುವಂತ್ ಅವ್ರನ್ನಾಗಿರ್ಬೋದು, ಈ ರೀತಿಯಾಗಿ ಒಂದು ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವ ನಿರ್ಧಾರವನ್ನು ಮಾಡ್ತಾರೆ. ಇದೆಲ್ಲವೂ ಸ್ವಲ್ಪ ಕಳಪೆಯಾಗಿ ಕಾಣಿಸುತ್ತೆ. ಅದಾದ ನಂತರದಲ್ಲಿ ಅಶ್ವಿನಿ ಅವರು ಕೂಡ ಕೊನೆಯದಾಗಿ ರಾಘು ಅವರು ತುಂಬ ಚೆನ್ನಾಗಿ ಆಡಿಕೊಂಡು ತುಂಬ ಆ ಒಂದು ಹೊಂದಾಣಿಕೆಯಲ್ಲಿ ಆಡ್ಕೊಂಡ್ಬಂದಿರ್ತಾರೆ, ಕೊನೆಯವರೆಗೂ ತೆಗೆದುಕೊಂಡು ಹೋಗಿರ್ತಾರೆ, ಕ್ಯಾಪ್ಟನ್ಸಿ ರೇಸ್ನಲ್ಲಿ ಮುಂದಿರ್ತಾರೆ. ಕೊನೆಯದಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕೀಯನ್ನು ಹುಡ್ಕೋದ್ರಲ್ಲಿ ತುಂಬ ಈಸಿ ಆದಂತಹ ಟಾಸ್ಕ್ ಅದು. ಕ್ಲೂವನ್ನು ಹುಡ್ಕೋದು ಕಷ್ಟ ಆದರೂ ಕೂಡ ಕೀಗಳನ್ನು ಸಿಕ್ಕಿದ ಮೇಲೂ ಮೊದಲು ಸಿಕ್ಕಿದ್ದು ಅವರಿಗೇನೆ, ಮೊದಲು ಹೊರಬರಬೇಕಾಗಿದ್ದೇ ರಾಘು ಅವರು. ಆದರೆ ಒಂದು ಸಿಂಪಲ್ ಟಾಸ್ಕ್ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಆ ಕೀ ಸೀಕ್ವೆನ್ಸ್ ಏನು ಹೇಳಿರ್ತಾರೆ ಅದನ್ನು ಎಲ್ಲದನ್ನು ಕೂಡ ವಿವರವಾಗಿ ಕೊಟ್ಟಿದ್ದರು ಟಾಸ್ಕ್ ಬುಕ್ನಲ್ಲಿ, ಆದರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅಲ್ಲಿ ಎಡವುತ್ತಾರೆ. ಸೊ ಹಾಗಾಗಿ ಅಶ್ವಿನಿಯವರು ತುಂಬ ಕಳಪೆಯಾಗಿ ಕಾಣಿಸ್ತಾರೆ. ಅದಾದಮೇಲೆ ಡಿಸಪಾಯಿಂಟ್ ಆದ ರೀತಿಯೂ ಕೂಡ ರಾಘು ಅವರು ಡಿಸಪಾಯಿಂಟ್ ಆಗೋದ್ರಲ್ಲಿ ಅರ್ಥ ಇದೆ, ಆದರೆ ಅಶ್ವಿನಿಯವರು ಆಗೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂತ ಹೇಳಿದ್ರೆ ಏನೋ ಅವರೇ ಎಲ್ಲ ಮಾಡಿ ಕೊನೆಯದಾಗಿ ಏನೋ ದೊಡ್ಡ ಎಡವಟ್ಟಾಯಿತು, ಅವರೇ ಮಾಡಿಕೊಂಡ್ರು, ಬೇರೆ ಏನೋ ಒಂದರಿಂದ ಇಂಪ್ಯಾಕ್ಟ್ ಆಗಿ ಅವರಿಗೆ
ಆಟ ಕೆಟ್ಟೋಯ್ತು ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಕೊಡ್ತಾರೆ. ಇವೆಲ್ಲವೂ ತುಂಬ ಕಳಪೆಯಾಗಿ ಕಾಣಿಸುತ್ತೆ. ಹೀಗಾಗಿ ಈ ವಾರದಲ್ಲಿ ಕಳಪೆಯಾಗಿ ಕಾಣಿಸಿದ್ದು ಇವರಿಬ್ರು ಅಂತ ಹೇಳ್ಬೋದು. ಅದರಲ್ಲೂ ಮನೆಯವರ ಅಭಿಪ್ರಾಯದ ಪ್ರಕಾರ ರಕ್ಷಿತಾ ಅವರಿಗೆ ಕಳಪೆ ಸಿಗ್ತಾ ಇದೆ. ಈ ವಾರದಲ್ಲಿ ಜೈಲು ಪಾಲಾಗೋದಂತೂ ಖಂಡಿತ ಅಂತ ಹೇಳ್ಬೋದು. ಇದಿಷ್ಟು ಈ ವಾರದ ಉತ್ತಮ ಕಳಪೆ. ಹಾಗಾದರೆ ವೀಕ್ಷಕರೇ, ನಿಮ್ಮ ಪ್ರಕಾರವಾಗಿ ಯಾರು ಉತ್ತಮ, ಯಾರು ಕಳಪೆ? ಇಡೀ ವಾರವನ್ನು ಗಮನಿಸಿ ನಿಮ್ಮ ಒಂದು ಪ್ರಾಮಾಣಿಕ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಲ್ಲಿ ಕಮೆಂಟ್ ಬಾಕ್ಸ್ನ ಸ್ವೈಪ್ ಮಾಡಿ, ಈ ಒಂದು ವಿಡಿಯೋನ ಹೈಪ್ ಮಾಡಿ, ಪಾಯಿಂಟ್ಸ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಬಿಗ್ ಬಾಸ್ ನೋಡುವಂತಹ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಹೇಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚಾನಲ್ನ ಫಾಲೋ ಮಾಡಿ, ವಿಡಿಯೋಸ್ನ ನೋಡ್ತಾ ಇರಿ. ಬಾಯ್ ಬಾಯ್.